ನಮ್ಮ ಬಾಲಿವುಡ್ ಮಂದಿಗೆ ಒಂದು ದೊಡ್ಡ ಆಸೆ ಇರುತ್ತೆ. ಅದೇನಪ್ಪಾ ಅಂದ್ರೆ ಆ ಫಾರಿನ್ ದೇಶದ ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ ಇದೆಯಲ್ಲ, ಅಲ್ಲಿ ಹೋಗಿ ರೆಡ್ ಕಾರ್ಪೆಟ್ ಮೇಲೆ ಹೀಗೆ ಒಂದು ಫೋಸ್ ಕೊಟ್ಟು ವಿಚಿತ್ರವಾದ ಬಟ್ಟೆ ಹಾಕೊಂಡು ಫೋಟೋಗ್ರಾಫರ್ಸ್ ಕಣ್ಣು ಕುಕ್ಕಬೇಕು ಅಂತ. ಆದರೆ ಇತ್ತೀಚೆಗೆ ನಮ್ಮ ಗಂಗೂಬಾಯಿ ಆಲಿಯಾ ಭಟ್ ವಿಷಯದಲ್ಲಿ ಏನೋ ಉಲ್ಟಾಪಲ್ಟಾ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹಲ್ಚಲ್ ನಡೀತಿದೆ. ಇತ್ತೀಚೆಗೆ ನಡೆದ ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಆಲಿಯಾ ಭಟ್ ಲೋರಿಯಲ್ ಪ್ಯಾರಿಸ್ ರಾಯಭಾರಿಯಾಗಿ ಮಿಂಚಿದರು. ಪೀಚ್ ಬಣ್ಣದ ಸುಂದರ ಗೌನ್ನಲ್ಲಿ ಆಲಿಯಾ ಆಕರ್ಷಕವಾಗಿ ಕಂಡರೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತಿದೆ. ಅದರಲ್ಲಿ ಆಲಿಯಾ ಫೋಸ್ ಕೊಡುತ್ತಿದ್ದರೂ ಹಿಂದಿರುವ ಫೋಟೋಗ್ರಾಫರ್ಸ್ಗಳು ಬೇರೆ ಕಡೆ ನೋಡ್ತಿದ್ದಾರಾ ಅಥವಾ ಇವರನ್ನ ಗಮನಿಸ್ತಾ ಇಲ್ವಾ? ಇದಕ್ಕೆ ಕೆಲವರು ಆಲಿಯಾಗೆ ಗ್ಲೋಬಲ್ ಸ್ಟಾರ್ ಪಟ್ಟ ಇನ್ನು ಸಿಕ್ಕಿಲ್ಲ ಅಂದ್ರೆ, ಇನ್ನು ಕೆಲವರು ಇದು ಕೇವಲ ವಿಡಿಯೋ ಎಡಿಟಿಂಗ್ ಕರಾಮತ್ತು ಅಂತಿದ್ದಾರೆ. ಆಲಿಯಾ ಅವರನ್ನ ಇಗ್ನೋರ್ ಮಾಡಲಾಗಿದೆ ಅನ್ನೋದು ಕೇವಲ ಚರ್ಚೆಯ ವಿಷಯವೋ ಅಥವಾ ವಾಸ್ತವವೋ ಅನ್ನೋದು ಅವರ ಮುಂದಿನ ಹೆಜ್ಜೆಗಳ ಮೇಲೆ ನಿರ್ಧಾರವಾಗಲಿದೆ. ನೋಡಿ, ನಮ್ಮ ಭಾರತೀಯ ತಾರೆಯರಿಗೆ ಈ ರೆಡ್ ಕಾರ್ಪೆಟ್ ಎಂಟ್ರಿ ಹೊಸದೇನಲ್ಲ. ಇವರಲ್ಲಿ ಕೆಲವರು ಅಲ್ಲಿ ತಮ್ಮ ಸ್ಟೈಲ್ ಮೂಲಕ ಎಂದಿಗೂ ಅಳಿಸಲಾಗದಂತಹ ಅದ್ಭುತ ಛಾಪನ್ನು ಮೂಡಿಸಿದ್ದಾರೆ. ಐಶ್ವರ್ಯ ರೈ ಬಚ್ಚನ್ ಇವರನ್ನ ರೆಡ್ ಕಾರ್ಪೆಟ್ನ ಓಜಿ ಕ್ವೀನ್ ಅಂತಲೇ ಕರೆಯಬಹುದು. ದಶಕಗಳಿಂದಲೇ ಇವರು ತಮ್ಮ ಅಪ್ರತಿಮ ಸೌಂದರ್ಯದಿಂದ ಇಡೀ ಜಗತ್ತನ್ನೇ ಸೆಳೆದಿದ್ದಾರೆ. ಪ್ರಿಯಾಂಕಾ ಚೋಪ್ರಾ ಗ್ಲೋಬಲ್ ಸ್ಟಾರ್ ಆಗಿ ಬೆಳೆದಿರುವ ಇವರು ವಿಭಿನ್ನ ಮತ್ತು ಬೋಲ್ಡ್ ಲುಕ್ ಮೂಲಕ ಸುದ್ದಿಯಲ್ಲಿರುತ್ತಾರೆ. ಪ್ರತಿ ಬಾರಿ ಧರಿಸುವ ವಿಭಿನ್ನ ಉಡುಪುಗಳಿಗೆ ನಿಕ್ ಜೋನಾಸ್ ಅವರು ಕ್ಲಾಸಿಕ್ ಸೂಟ್ಗಳ ಮೂಲಕ ನೀಡುವ ಸಾಥ್ ಅದ್ಭುತ. ಇತ್ತೀಚೆಗೆ ನಡೆದ ಗೋಲ್ಡನ್ ಗ್ಲೋಬ್ಸ್ ಮತ್ತು ಮೆಟ್ ಗಾಲಾ 2025 ರಲ್ಲೂ ಇವರ ಲುಕ್ ಸಖತ್ ಫೇಮಸ್ ಆಗಿತ್ತು. ಈ ಜೋಡಿ ರೆಡ್ ಕಾರ್ಪೆಟ್ ಮೇಲೆ ಹೆಜ್ಜೆ ಹಾಕಿದರೆ ಸಾಕು, ಕ್ಯಾಮರಾಗಳು ಬೇರೆ ಕಡೆ ತಿರುಗುವುದೇ ಇಲ್ಲ. ದೀಪಿಕಾ ಪಡುಕೋಣೆ ಇವರ ಎತ್ತರ ಮತ್ತು ಆಕರ್ಷಕ ಫೋಸ್ಗಳಿಗೆ ವಿದೇಶಿ ಫೋಟೋಗ್ರಾಫರ್ಸ್ಗಳು ಫಿದಾ ಆಗಿದ್ದಾರೆ. ಈಗ ನೀವು ಹೇಳಿ, ರೆಡ್ ಕಾರ್ಪೆಟ್ ಮೇಲೆ ನಿಮ್ಮ ನೆಚ್ಚಿನ ಸ್ಟಾರ್ ಯಾರು? ಹಾಗೆಯೇ ನಿಮ್ಮ ಪ್ರಕಾರ ರೆಡ್ ಕಾರ್ಪೆಟ್ನ ನಿಜವಾದ ರಾಣಿ ಯಾರು ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.